ಅಣ್ಣ ಎಲ್ಲಿಂದ ಯಾಕಡೆ ಹೊಂಟ್ರಿ ಅಣ್ಣ? ನೋಡೋಣ, ಮಾಶಾಳಿಂದ ತುಳಜಾಪುರ ಪಾದಯಾತ್ರೆ ಮಾಡುತ್ತೀವಿ. ಇವತ್ತು ಮೊದಲ ದಿನದ ನಮ್ಮದು ಪಾದಯಾತ್ರೆ. ಸುಮಾರು ಒಂದು 20 ಜನ ಇದ್ದೀವಿ. ಇವತ್ತು ಇನ್ನೇ ಸ್ಟಾರ್ಟ್ ಮಾಡಿದ್ದೀವಿ. ಮಾಶಾಳಿಂದ ಸುಮಾರು ಒಂದು 5 ಕಿಲೋಮೀಟರ್ ಬಂದೀವಿ. ಆಲ್ರೆಡಿ ಇವಾಗ ಹೋಗ್ತಾ ಇದ್ದೀವಿ. ತಾಯಿ ಆಶೀರ್ವಾದದಿಂದ ಹುಮ್ಮಸ್ಲಿಂದ ಎಲ್ಲರೂ ಖುಷಿಯಾಗಿ ಹೋಗ್ತಾ ಇದ್ದೀವಿ. ನೋಡೋಣ, ಸುಮಾರು ಇವತ್ತು ಇಲ್ಲಿಂದ ಒಂದು 35ರಿಂದ 40 ಕಿಲೋಮೀಟರ್ ನಡೀಬೇಕು ಪ್ಲಾನ್ ಮಾಡಿದ್ದೀವಿ. ಈಗ ನಮ್ದು ಅನ್ಸೋ ಮಟ್ಟಿಗೆ ಇಲ್ಲಿಂದ ನಾವು ಹೊಟ್ಟಿಗೆ ಮುಖ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನೋಡೋಣ, ಹೊಟ್ಟಿಗೆ ಮಠದಲ್ಲಿ ಮುಖ ಮಾಡ್ಬೇಕು ಅಂತ ಇದ್ದೀವಿ. ನೋಡೋಣ, ತಾಯಿ ಆಶೀರ್ವಾದದಿಂದ ಅದಕ್ಕಿಂತ ಮುಂದೆ ಹೋಗ್ಬೋದು ಅಥವಾ ಅಲ್ಲೇ ಮುಖ ಮಾಡ್ಬೋದು. ಈಗಂತೂ ಎಲ್ಲರೂ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಿದ್ದೀನಿ. ಎಲ್ಲರೂ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಆರಾಮಾಗಿ ಹೋಗಿ ಬರ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಐರದ ಬೋಲ್ ಮಾತಾ ತುಳಜಾ ಭವಾನಿ. ಬನ್ನಿ ಸ್ನೇಹಿತರೆ, ತುಳಜಾಪುರಕ್ಕೆ ಪಾದಯಾತ್ರೆ ಮಾಡುವ ಜನಗಳಿಗೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಇದು ಎಷ್ಟು ವರ್ಷದಿಂದ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್, ಇದು ಪ್ರಸಾದ ತುಳಜಾಪುರ ಭಕ್ತಾದಿಗಳಿಗೆ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ ಸರ್? ಇದು 8ನೇ ವರ್ಷದಿಂದನಾ? ಈ ಆ ತಾಯಿ ತುಳಜಾಪುರ ಅಂಬಾಭವಾನಿ ನಿಮಗೆ ಸಕಲ ಆರೋಗ್ಯ ಆಸ್ತಿ ಕೊಟ್ಟು ಕಾಪಾಡಲಿ ಎಂದು ಆ ತಾಯಿ ಹತ್ರ ಕೇಳ್ಕೊತೀವಿ ಸರ್. ಇದೇ ಥರ ವರ್ಷ ಬರುವಂತಹ ಭಕ್ತಾದಿಗಳಿಗೆ ಇದೇ ಥರ ಪ್ರಸಾದ ಕೊಡ್ತಾ ಇರಿ ಸರ್. ಸೇವೆ ಮಾಡ್ತಾ ಇರಿ, ನಿಮಗೂ ಒಳ್ಳೇದಾಗಲಿ.